ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಸೇರಿ 13 ಮಂದಿಯನ್ನ ಪೊಲೀಸರು ಕಸ್ಟಡಿಗೆ ಪಡೆದಿದ್ದಾರೆ. ಸದ್ಯ ವಿಚಾರಣೆ ಮುಂದುವರೆದಿದೆ. ನಾನು ತಪ್ಪು ಮಾಡಿಲ್ಲ, ನಾನೇನೂ ಮಾಡಿಲ್ಲ, ನನಗೇನೂ ಗೊತ್ತಿಲ್ಲ. ಇದು ದರ್ಶನ್ ಅವರು ವಿಚಾರಣೆಯ ಹಂತದಲ್ಲಿ ಕೊಡ್ತಾ ಇರೋ ಹೇಳಿಕೆ. ನಾನು ಕೊಲೆಯೇ ಮಾಡಿಲ್ಲ, ನನಗೇನೂ ಗೊತ್ತಿಲ್ಲ. ಬೆಳಗ್ಗೆ ಪೊಲೀಸ್ ಆಯುಕ್ತ ದಯಾನಂದ ಮುಂದೆ ದರ್ಶನ್ ಅವರು ಕಣ್ಣೀರಿಟ್ಟಿದ್ದಾರಂತೆ. ನಾನು ತಪ್ಪು ಮಾಡಿಲ್ಲ, ನನಗೇನು ಗೊತ್ತಿಲ್ಲ ಅನ್ನೋದಷ್ಟೇ ಅವರಿಂದ ಸಿಗ್ತಾ ಇರುವಂತಹ ಉತ್ತರ ಅನ್ನೋದು ತಿಳಿದು ಬರ್ತಾ ಇದೆ. ನಾನೇನು ಮಾಡಿಲ್ಲ, ನನಗೇನು ಗೊತ್ತಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡೋ ಮೂಲಕವಾಗಿ ನಾನು ಕೊಲೆಯೇ ಮಾಡಿಲ್ಲ ಅಂತ ದರ್ಶನ್ ಅವರು ಹೇಳ್ಕೊಂಡಿದ್ದಾರೆ. ಜೊತೆಗೆ ಬೆಳಗ್ಗೆ ಪೊಲೀಸ್ ಆಯುಕ್ತ ದಯಾನಂದ್ ಅವರು ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ಅವರ ಮುಂದೆಯೇ ಕಣ್ಣೀರು ಹಾಕಿದ್ದಾರೆ. ಈ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ, ನನಗೆ ಕೊಲೆಯ ಬಗ್ಗೆ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ, ಕೊಲೆ ಆಗಿರೋದ್ರ ಬಗ್ಗೆಯೂ ಕೂಡ ನನಗೆ ಗೊತ್ತಿಲ್ಲ ಅನ್ನೋದ್ರ ಕುರಿತಾಗಿ ದರ್ಶನ್ ಅವರು ಹೇಳಿಕೆಯನ್ನ ಕೊಡೋ ಮೂಲಕವಾಗಿ ಕಣ್ಣೀರು ಹಾಕಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. 6 ದಿನಗಳ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನ ಆರಂಭ ಮಾಡಿದ್ದಾರೆ ಇವತ್ತಿನಿಂದ. ನಿನ್ನೆ ಕೂಡ ಪ್ರಾಥಮಿಕ ಹಂತದ ವಿಚಾರಣೆ ಮಾಡಿದಾಗಲೂ ಕೂಡ ದರ್ಶನ್ ಅವರು ಇದೇ ಮಾತನ್ನ ಆಡಿದ್ರು. ನಾನೇನು ಮಾಡಿಲ್ಲ, ನನ್ನದೇನು ತಪ್ಪಿಲ್ಲ, ನನಗೇನು ಗೊತ್ತಿಲ್ಲ ಅಂತ. ಈಗ ಅದನ್ನೇ ಪುನರುಚ್ಚರಿಸ್ತಾ ಇದ್ದಾರೆ ವಿಚಾರಣೆಯ ಹಂತದಲ್ಲಿ. ನಾನು ಕೊಲೆಯನ್ನ ಮಾಡಿಲ್ಲ, ನನಗೇನು ಗೊತ್ತಿಲ್ಲ, ನಾನು ತಪ್ಪು ಮಾಡಿಲ್ಲ ಅಂತ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಸದ್ಯ ದರ್ಶನ್ ಅವರಿಂದ ವಿಚಾರಣೆಯ ಹಂತದಲ್ಲಿ ಸಿಗ್ತಾ ಇರುವಂತಹ ಹೇಳಿಕೆಗಳು ಏನು? ನನಗೇನು ಗೊತ್ತಿಲ್ಲ ಅಂತ ನಿನ್ನೆ ಕೂಡ ಪ್ರಾಥಮಿಕ ಹಂತದ ವಿಚಾರಣೆಯಲ್ಲಿ ಅವ್ರು ಹೇಳ್ತಾ ಇದ್ರು. ಈಗ ಅದೇ ಮುಂದುವರೆದಿದ್ಯಾ? ದಿವ್ಯಾ, ಈಗಾಗಲೇ ನಿನ್ನೆಯಿಂದ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿದಾಗಿನಿಂದ ಕೂಡ ಪೊಲೀಸರ ಮುಂದೆ ನನಗೇನು ಗೊತ್ತಿಲ್ಲ, ನನಗೂ ಈ ಪ್ರಕರಣಕ್ಕೂ ಸಂಬಂಧವಿಲ್ಲ, ನಾನು ಕೊಲೆ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳ್ತಿದ್ರು. ಆದ್ರೆ ಯಾವಾಗ ಇವ್ರನ್ನ ಕಸ್ಟಡಿಗೆ ಪಡೆದುಕೊಂಡು ಇವತ್ತು ಇಡೀ ದಿನ ವಿಚಾರಣೆ ಮಾಡಿದ್ರು ಕೂಡ ಇಲ್ಲ, ನನಗೂ ಇದಕ್ಕೆ ಸಂಬಂಧ ಇಲ್ಲ, ನಾನು ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಪೊಲೀಸರ ಮುಂದೆ ಉತ್ತರವನ್ನ ಕೊಡ್ತಿದ್ದಾರೆ. ಖುದ್ದು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಕೂಡ ಇವತ್ತು ಬಂದಿದ್ರು. ಅವರು ಇಲ್ಲ, ಈ ಪ್ರಕರಣದಲ್ಲಿ ನಿಮ್ಮ ರೋಲ್ ಇದೆ, ನಮ್ಗೆ ಸಾಕ್ಷಿಗಳು ಸಿಕ್ಕಿದಾವೆ, ನೀವು ಕೊಲೆ ಮಾಡಿದ್ದೀರಾ, ಕೊಲೆಯ ರೂವಾರಿ ನೀವು ಕೂಡ ಹೌದು ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಆವಾಗ್ಲೂ ಕೂಡ ನನಗೂ ಇದಕ್ಕೆ ಗೊತ್ತಿಲ್ಲ, ನಾನು ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಪೊಲೀಸರ ಮುಂದೆ ದರ್ಶನ್ ಉತ್ತರವನ್ನ ಕೊಡ್ತಿದ್ದಾರೆ. ಇದೀಗ ದರ್ಶನ್ ರವರ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳಲಾಗ್ತಿದೆ. ಮತ್ತೆ ಯಾವೆಲ್ಲ ಸಾಂದರ್ಭಿಕ ಸಾಕ್ಷಿಗಳಿಗೆ ಸಿಕ್ಕಿದಾವೋ ಅವುಗಳನ್ನ ಆಧಾರವಾಗಿಟ್ಕೊಂಡು ಇದೀಗ ಪತ್ತೆ ಮಾಡುವ ಕೆಲಸವನ್ನ, ಅಂದ್ರೆ ಇವರಿಂದ ಬಾಯಿ ಬಿಡಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ. ಯಾವುದೇ ಒಬ್ಬ ಆರೋಪಿ ತಾನು ತಪ್ಪು ಮಾಡಿದ್ರೆ ನಾನು ಮಾಡಿದ್ದೀನಿ, ನನ್ನದಿಂಥ ಪಾತ್ರ ಅಂತ ಡೈರೆಕ್ಟ್ ಆಗಿ ಹೇಳ್ಕೊಳ್ಳಲ್ಲ. ಅದು ವಿಚಾರಣೆ ಹಂತದಲ್ಲಿ ಪದೇ ಪದೇ ನಾನಾ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳೋ ಮೂಲಕವಾಗಿ ಬಾಯಿ ಬಿಡಿಸುವ ಕೆಲಸ ಆಗುತ್ತೆ.